ನಮಸ್ಕಾರ. ಇವನು ಅಶೋಕ್. ಇಂಜಿನಿಯರಿಂಗ್ ಅಂತೂ ಕಂಪ್ಲೀಟ್ ಮಾಡಾಯಿತು. ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದರೆ ಮೆಕ್ಯಾನಿಕಲ್. ಅಲ್ಲ, ರಾಯಲ್ ಮೆಕ್ಯಾನಿಕಲ್. ಸರಿ, ಇಂಜಿನಿಯರಿಂಗ್ ಅಂತೂ ಕಂಪ್ಲೀಟ್ ಮಾಡಿದ. ಅವನಿಗೆ ಎಲ್ಲ ಹುಡುಗರು ಬರುವಂಥ 108 ವಿಚಾರ ಬಂತು. ನೆಕ್ಸ್ಟ್ ಏನಪ್ಪ ಅಂಥೇಳಿ ಏನು ಬಂತು? ಅದೇ ಜಾಬ್. ಸರಿ, ಜಾಬಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇದೆ. ಯಾವ ಡಿಪಾರ್ಟ್ಮೆಂಟು? ಸೊ ಅಲ್ಲಿ ಇಲ್ಲೇ ಬಾಜು ಮನೆ ಅಂಕಲ್ಲು, ಆಂಟಿ, ಸೀನಿಯರ್ಸು, ಫ್ರೆಂಡ್ಸು ಎಲ್ಲರ ಹತ್ರ ಮಾತಾಡಿ ಕೇಳಿ ಕನ್ಫ್ಯೂಸ್ ಆಗಿ ಡಿಸೈನ್ ಇಂಜಿನಿಯರ್ ಅಂತೇಳಿ ಡಿಸೈಡ್ ಆದ. ನಮ್ಮ ಅಶೋಕ್ ಡಿಸೈನ್ ಇಂಜಿನಿಯರ್ ಅಂತೇಳಿ ಫಿಕ್ಸ್ ಆದ. ಈಗ ಮತ್ತೆ ಡೌಟ್ ಬಂತು ಅವನಿಗೆ, ಹೆಂಗೆ ಡಿಸೈನ್ ಇಂಜಿನಿಯರ್ ಜಾಬ್ ಸಿಗುತ್ತಂತೇಳಿ. ಸೊ ಅವೇನು ಮಾಡ್ತಾನೆ, ಮತ್ತೆ ಫ್ರೆಂಡ್ಸಿಗೆ ಕೇಳ್ತಾನೆ. ಅದೇ ಸೀನಿಯರ್ಸು, ಅಂಕಲ್, ಆಂಟಿ ಎಲ್ಲರೂ ಅವನಿಗೆ ಸೊಲ್ಯೂಷನ್ ಕೊಡ್ತಾರೆ. ಏನು ಸೊಲ್ಯೂಷನು? ಡಿಸೈನ್ ಸಾಫ್ಟ್ವೇರ್ ಕಲಿತ್ರೆ ಡಿಸೈನ್ ಇಂಜಿನಿಯರ್ ಜಾಬ್ ಸಿಗುತ್ತಂತೇಳಿ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ನೋಡೋದು ಅದೇ, ಡಿಸೈನ್ ಸಾಫ್ಟ್ವೇರ್ ಕಲಿತ್ರೆ ಡಿಸೈನ್ ಇಂಜಿನಿಯರ್ ಜಾಬ್ ಸಿಗುತ್ತೋ ಇಲ್ಲೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಡಿಸೈನ್ ಇಂಜಿನಿಯರಿಂಗ್ ಜಾಬ್ ಎಲ್ಲ ಓಕೆ, ಬಟ್ ಫಸ್ಟ್ ಡಿಸೈನ್ ಇಂಜಿನಿಯರಿಂಗ್ ಅಂದ್ರೇನು? ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡದೆ ಡಿಸೈನ್ ಇಂಜಿನಿಯರಿಂಗ್. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳೋಣ. ಇಲ್ಲೊಬ್ಬ ವ್ಯಕ್ತಿ 10-12 ಕಿಲೋಮೀಟರು ತಲೆ ಮೇಲೆ ನೀರು ಹೊತ್ಕೊಂಡ್ಬರ್ತಾನೆ. ಇದೇ ಇಲ್ಲಿ ಪ್ರಾಬ್ಲಮ್. ಇದೇ ಇಂಜಿನಿಯರಿಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನಾಗುತ್ತಲ್ಲ, ದಟ್ ಈಸ್ ಡಿಸೈನ್ ಇಂಜಿನಿಯರಿಂಗ್. ಈ ಪ್ರಾಬ್ಲಮಿಗೆ 2 ಸೌತ್ ಆಫ್ರಿಕನ್ ಇಂಜಿನಿಯರ್ಸ್ ಇನ್ವೆಂಟ್ ಮಾಡಿದ ಡಿವೈಸ್ ಬಂದು ಹಿಪ್ಪೋ ರೋಲರ್. ಈ ಹಿಪ್ಪೋ ರೋಲರ್ ಏನಂದರೆ, ಒಂದು ಡ್ರಮ್ಮಿಗೆ ಲಿಡ್ ಹಾಕಿ ಒಂದು ಹ್ಯಾಂಡಲ್ ಅಟ್ಯಾಚ್ಮೆಂಟ್ ಆಗಿದೆ. ಸೊ ಆ ವ್ಯಕ್ತಿ ಈ ನೀರನ್ನು ಈ ಡ್ರಮ್ಮಲ್ಲಿ ತಳ್ಕೊಂಡು ಹೋಗ್ಬೋದು. ಇಲ್ಲಿ ಆ ಡ್ರಮ್ ಆ್ಯಕ್ಟ್ ಆಸ್ ಅ ವೀಲ್. ಸೊ ಇಲ್ಲಿ ಹ್ಯೂಮನ್ ಫಟಿಗ್ ಇರಲ್ಲ. ಈಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕಲ್ಲ, ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡೋದೇ ಡಿಸೈನ್ ಇಂಜಿನಿಯರಿಂಗ್ ಅಂತೇಳಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ಕೊತ ಹೋಗೋಣ. ಅ ಪ್ರಾಬ್ಲಮ್ ಟು ಅ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಇದರಲ್ಲಿ ಏನೇನು ಸ್ಟೇಜಸ್ ಇದೆ ಅಂತೇಳಿ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಫಸ್ಟ್ ಸ್ಟೇಜ್ ಬಂದು ಪ್ರಾಬ್ಲಮ್ಸ್ಗೆ ಏನೆಲ್ಲ ಪಾಸಿಬಲ್ ಸೊಲ್ಯೂಷನ್ಸ್ ಇದೆಯಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊತ ಹೋಗ್ಬೇಕು. ಇದಕ್ಕೆ ಐಡಿಯಾ ಜನ್ರೇಷನ್ ಅಂತ ಹೇಳ್ತಾರೆ. ಇಟ್ ಮೇ ಬಿ ಲೈಕ್ 1000 ಐಡಿಯಾಸ್, 2000 ಐಡಿಯಾಸ್, 4000 ಐಡಿಯಾಸ್. ಇಲ್ಲಿ ಬಂದು ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಐಡಿಯಾಸ್ ಇದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಐಡಿಯಾಸ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಸಾರ್ಟ್ ಡೌನ್ ಮಾಡ್ಕೊತು ಟಾಪ್ 100 ಆರ್ ಟಾಪ್ 50 ಐಡಿಯಾಸ್ನ ನಾವು ಸಾರ್ಟ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಐಡಿಯಾ ಸ್ಕ್ರೀನಿಂಗ್. ಈ ಸೆಲೆಕ್ಟೆಡ್ ಟಾಪ್ 50 ಆರ್ ಟಾಪ್ 100 ಐಡಿಯಾಸ್ನ ನಾವೇನು ಮಾಡ್ಕೊಂಡು ಹೋಗ್ತೀವಿ, ಫೀಸಿಬಿಲಿಟಿ ನೋಡ್ಕೊಂಡು ಹೋಗ್ತೀವಿ. ಇದನ್ನು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಎಷ್ಟು ಈಸಿಯಾಗಿ ಐಡಿಯಾನ ಸೊಲ್ಯೂಷನಾಗಿ ಕನ್ವರ್ಟ್ ಮಾಡ್ಬೋದು, ವಾಟ್ ಈಸ್ ಅ ಟೈಮ್ ರೇಟ್, ವಾಟ್ ಈಸ್ ಅ ಕಾಸ್ಟ್. ಇದಕ್ಕೆಲ್ಲ ಏನು ಹೇಳ್ತೀವಿ ಅಂದರೆ ಫೀಸಿಬಿಲಿಟಿ ಸ್ಟಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಇಂಪಾರ್ಟೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಪ್ರೋಟೋಟೈಪಿಂಗ್. ಈ ಐಡಿಯಾಸು, ಈ ಸೊಲ್ಯೂಷನ್ ಶಾರ್ಟ್ ಲಿಸ್ಟೆಡ್ ಆಗಿದ್ದಕ್ಕೆಲ್ಲ ಪ್ರೋಟೋಟೈಪ್ ಜನರೇಟ್ ಮಾಡ್ಕೊಂಡು ಹೋಗ್ತೀವಿ. ಇಟ್ ಮೈಟ್ ಬಿ ವರ್ಕಿಂಗ್ ಮಾಡೆಲ್, ಆರ್ ಇಟ್ ಮೈಟ್ ಬಿ ಸಮ್ ಥಿಯರಿ, ರಿಟರ್ನ್ ಡಾಕ್ಯುಮೆಂಟ್ ಇರ್ಬೋದು, ಸ್ಮಾಲ್ ಕಾನ್ಸೆಪ್ಟ್ ಸ್ಕೆಚ್ ಇರುತ್ತೆ. ಡಿಪೆಂಡಿಂಗ್ ಆನ್ ಐಡಿಯಾಸ್ ಆ್ಯಂಡ್ ಸೊಲ್ಯೂಷನ್ಸ್ ಈ ಥರ ಪ್ರೋಟೋಟೈಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ಈ ಪ್ರೋಟೋಟೈಪಿಂಗ್ ಮಾಡಿದ್ದೆಲ್ಲ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ವಿ ರನ್ ಲಾಟ್ ಮೆನಿ ನಂಬರ್ ಆಫ್ ಟೆಸ್ಟರ್ಸ್. ನಮಗೆ ಡಿಸೈರ್ಡ್ ರಿಸಲ್ಟ್ ಆರ್ ಡಿಸೈರ್ಡ್ ಪ್ರೊಡಕ್ಟ್ ಸಿಗೋ ತನಕ ಟೆಸ್ಟ್, ಪೈಲಟ್ ರನ್ ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ. ಇದೇ ಇಟ್ರೇಷನ್ಸ್ನ ಎಷ್ಟು ಸತೆ ಆಗುತ್ತೋ ಅಷ್ಟೇ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಸೇಮ್ 5 ಸ್ಟೆಪ್ಸ್ನ ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ ಅಂಟಿಲ್ ವಿ ಅಚೀವ್ ದ ಡಿಸೈರ್ಡ್ ರಿಸಲ್ಟ್. ಲಾಸ್ಟ್ ಸ್ಟೇಜಲ್ಲೇ ನಾವು ಮಾಡೋದು ಫೈನಲ್ ಡಿಸೈನ್. ಈ ಫೈನಲ್ ಡಿಸೈನ್ ಮಾಡಬೇಕಾದಾಗೆ ನಮಗೆ ಹೆಲ್ಪ್ ಆಗ್ತಿರೋದು ಬಂದು ಡಿಸೈನ್ ಸಾಫ್ಟ್ವೇರ್ಸ್. ಅಶೋಕ್ ಏನು ಯೋಚನೆ ಮಾಡಿದ್ದಲ್ಲ, ಏನು ಸಾಫ್ಟ್ವೇರ್ ಕಲ್ತ್ರೆ ಒಂದು ಡಿಸೈನ್ ಇಂಜಿನಿಯರಿಂಗ್ ಜಾಬ್ ಸಿಗುತ್ತೆ ಅಂತೇಳಿ, ಆ ಡಿಸೈನ್ ಸಾಫ್ಟ್ವೇರ್ಸ್ ಫೈನಲ್ ಆಗಿ ಯೂಸ್ ಮಾಡ್ತೀವಿ. ಆ ಸಾಫ್ಟ್ವೇರಿಂದ ಮ್ಯಾನುಫ್ಯಾಕ್ಚರಿಂಗ್ ಡ್ರಾಯಿಂಗ್ ಆಗುತ್ತೆ, 3D ಮಾಡೆಲ್ಸ್ ರೆಡಿ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇನ್ಫಾರ್ಮೇಷನ್ ರೆಡಿ ಆಗುತ್ತೆ, ಏನೆಲ್ಲ ಟಾಲರೆನ್ಸ್ ಕೊಡಬೇಕು ಕೊಡಬಾರ್ದು ಎಲ್ಲ ಡಿಸೈಡ್ ಆಗುತ್ತೆ. ದಟ್ ಈಸ್ ಆನ್ ಫೈನಲ್ ಸ್ಟೇಜ್. ಸೊ ನಮ್ಮ ಅಶೋಕ್ ಪ್ರಕಾರ ಈ ಫೈನಲ್ ಸ್ಟೇಜ್ ಅಷ್ಟೇ ಕಲ್ತ್ರೆ ಡಿಸೈನ್ ಇಂಜಿನಿಯರ್ ಆಗ್ಬೋದು ಅಂತೇಳಿ ಅವನದು ಅಸ್ಯೂಮ್ಷನ್ ಇದೆ, ಬಿಕಾಸ್ ಆಫ್ ಮಿಸ್ಲೀಡಿಂಗ್ ಪೀಪಲ್ಸ್ ಅಂದರೆ ಸೀನಿಯರ್ಸ್,
ಅಂಕಲ್ ಆಂಟೀಸ್ ಫ್ರೆಂಡ್ಸ್. ಸೊ ಈಗ ಅಶೋಕ್ ಡಿಸೈನ್ ಇಂಜಿನಿಯರ್ ಆಗ್ಬೇಕಂದ್ರೆ ಇವನಿಗೆ ಇದು ಎಲ್ಲ 6 ಸ್ಟೆಪ್ ಗೊತ್ತಿರಬೇಕು. ಇದನ್ನ ಹೋಗಿ ನಾವು ಅಶೋಕಿಗೆ ಹೇಳ್ತೀವಿ, ಬಟ್ ಆದರೂ ಅಶೋಕ್ ಕೇಳಲ್ಲ. ಹಿ ಈಸ್ ವೆರಿ ಅಡಮೆಂಟ್. ಇದನ್ನು ಇನ್ನೂ ಡೀಟೇಲ್ಡ್ ಆಗಿ ಒಂದು ಇಲ್ಯುಸ್ಟ್ರೇಷನ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡೋಣ. ಇದು ನಮ್ಗೆ ಆಲ್ರೆಡಿ ಗೊತ್ತಿದ್ದ ಕ್ಯಾರೆಕ್ಟರ್ ಅಶೋಕ್. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಅವಳ ಹೆಸರು ಬಂದು ಪ್ರೀತಿ. ಅಶೋಕಿಗೆ ಡಿಸೈನ್ ಇಂಜಿನಿಯರ್ ಆಗ್ಬೇಕಂತೇಳಿ, ಪ್ರೀತಿಗೆ ರೈಟರ್ ಆಗ್ಬೇಕಂತೇಳಿ. ಅಶೋಕಿನ ಅಸ್ಯೂಮ್ಷನ್ ಬಂದು ಡಿಸೈನ್ ಸಾಫ್ಟ್ವೇರ್ ಗೊತ್ತಿದ್ದರಷ್ಟೇ ಡಿಸೈನ್ ಇಂಜಿನಿಯರ್ ಜಾಬ್ ಸಿಗುತ್ತಂತೇಳಿ. ಪ್ರೀತಿಗೆ ಚಲೋ ಕಾಸ್ಟ್ಲಿ ಲ್ಯಾಪ್ಟಾಪ್ ಇದ್ದರಷ್ಟೇ ಅವಳು ರೈಟರ್ ಆಗ್ಬೋದು ಅಂತೇಳಿ ಅವಳ ಅಸ್ಯೂಮ್ಷನ್. ಇವರಿಬ್ಬರು ಕೇಸಲ್ಲಿ ಡಿಸೈನ್ ಸಾಫ್ಟ್ವೇರ್ ಮತ್ತು ಲ್ಯಾಪ್ಟಾಪ್ ಬಂದು ಒಂದು ಟೂಲ್. ಪ್ರೀತಿಗೆ ಫೇಮಸ್ ರೈಟರ್ ಆಗ್ಬೇಕಂದ್ರೆ ಅವಳಿಗೆ ಕಂಟೆಂಟ್ಸ್ ಬೇಕು, ಇನ್ಫಾರ್ಮೇಷನ್ ಇರಬೇಕು, ಐ ಮೀನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ದ ಕಂಟೆಂಟ್ಸ್. ನೆಕ್ಸ್ಟ್ ಅವಳಿಗೆ ಕ್ರಿಯೇಟಿವಿಟಿ ಇರಬೇಕು. ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಶಿ ಶುಡ್ ನೋ ದ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ಸ್ ಗ್ರಾಮರ್. ಅಂದ್ರಷ್ಟೇ ಅವಳು ರೈಟರ್ ಆಗ್ಬೋದು. ನಾಟ್ ಓನ್ಲಿ ವಿತ್ ಅ ಕಾಸ್ಟ್ಲಿ ಲ್ಯಾಪ್ಟಾಪ್ ಆರ್ ಗುಡ್ ಲ್ಯಾಪ್ಟಾಪ್ ಶಿ ಕಾಂಟ್ ಬಿ ಅ ರೈಟರ್. ಸಿಮಿಲರ್ಲಿ ನಮ್ಮ ಅಶೋಕ್ ಕೇಸಲ್ಲಿ ಡಿಸೈನ್ ಸಾಫ್ಟ್ವೇರ್ ಈಸ್ ಅ ಟೂಲ್. ವಿತ್ ಟೂಲ್ ಹಿ ನೀಡ್ಸ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಇನ್ಫಾರ್ಮರ್ಸ್ ಐಡಿಯಾಸ್ ಗೊತ್ತಿರಬೇಕು. ಆಲ್ಸೋ ಹಿ ನೀಡ್ಸ್ ಸಮ್ ಕ್ರಿಯೇಟಿವಿಟಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಜಿನಿಯರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಂಗೆ ಪ್ರೀತಿ ಕೇಸಲ್ಲಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್, ಐ ಮೀನ್ ದ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್. ಆಲ್ಸೋ ಇನ್ ಅಶೋಕ್ ಕೇಸಲ್ಲಿ ಇಂಜಿನಿಯರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಕೋರ್ ಫಾರ್ ಆಲ್ ಡಿಸೈನ್ ಇಂಜಿನಿಯರ್ಸ್. ಇದೇ ಥರ ಇನ್ನೂ ಎಷ್ಟೋ ಇಂಜಿನಿಯರ್ಸಿಗೆ ಇನ್ನೂ ಡೌಟ್ ಇರುತ್ತೆ, ಯಾವ ಸಾಫ್ಟ್ವೇರ್ ಕಲ್ತ್ರೆ ಲಘು ಜಾಬ್ ಸಿಗುತ್ತೆ ಅಂತೇಳಿ. ಅವ್ರು ಗೊತ್ತಿದ್ದ ಸೀನಿಯರ್ಸಿಗೆ ಅದ್ರ ಬಗ್ಗೆ ಕೇಳ್ತಾರೆ. ಅವ್ರ ಸೀನಿಯರ್ಸ್ ಒಂದು 2 ಇಯರ್ಸ್ ಆಗಿರ್ಬೋದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ, ಅವ್ರಿಗೂ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಅವರು ಕೆಲವು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿದ್ದು ಹೇಳ್ತಾರೆ. ಇದನ್ನು ಜಾಬ್ ಹುಡುಕು ಇಂಜಿನಿಯರ್ಸು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ನೂ ಭಾಳಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಷ್ಟೇ ಅಲ್ಲ, ಮಾರ್ಕೆಟಲ್ಲಿ ಇರೋ ಇನ್ಸ್ಟಿಟ್ಯೂಷನ್ ಅಡ್ವರ್ಟೈಸ್ಮೆಂಟ್, ಈ ಸಾಫ್ಟ್ವೇರ್ ಕಲ್ತ್ರೆ ಜಾಬ್ ಸಿಗುತ್ತೆ, ಇಲ್ಲ ಆ ಸಾಫ್ಟ್ವೇರ್ ಕಲ್ತ್ರೆ ಜಾಬ್ ಸಿಗುತ್ತೆ ಅಂತೇಳಿ. ದಿಸ್ ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್ ಟು ದ ಅಪ್ಕಮಿಂಗ್ ಇಂಜಿನಿಯರ್ಸ್. ಈ ಮಿತ್ತನ್ನು ನಾವು ಬ್ರೇಕ್ ಮಾಡಬೇಕಂದ್ರೆ ಫಸ್ಟ್ ವಿ ನೀಡ್ ಟು ಅನಲೈಸ್ ದ ಡಿಸೈನ್ ಸಾಫ್ಟ್ವೇರ್ಸ್. ಡಿಸೈನ್ ಸಾಫ್ಟ್ವೇರಲ್ಲಿ ಏನೆಲ್ಲ ಸ್ಟೇಜಸ್ ಇದೆ, ಹೌ ಅ ಡಿಸೈನ್ ಸಾಫ್ಟ್ವೇರ್ ವರ್ಕ್ಸ್, ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ ಮಿತ್ ಬ್ರೇಕ್ ಆಗುತ್ತೆ. ಡಿಸೈನ್ ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಅ ಕಂಪ್ಯೂಟರ್ ಸಾಫ್ಟ್ವೇರ್ ದಟ್ ಕ್ರಿಯೇಟ್ಸ್ ಅ ಟೆಕ್ನಿಕಲ್ ಡ್ರಾಯಿಂಗ್. ಅದು ಹೆಂಗೆ ಕ್ರಿಯೇಟ್ ಮಾಡುತ್ತೆ? ಆ ಕಂಪ್ಯೂಟರ್ ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ that uses mathematical formula, because most of our engineering drawings are geometric shapes. It might be circle, square, curve, ಎಲ್ಲ geometrical shapesಗೆ we have a defined mathematical formula. ಈ ಮ್ಯಾಥಮೆಟಿಕಲ್ ಫಾರ್ಮುಲಾ ಇಟ್ಕೊಂಡು ಆ ಸಾಫ್ಟ್ವೇರ್ ಏನು ಮಾಡುತ್ತೆ, ಇಟ್ ಪ್ಲಾಟ್ಸ್ ಆಲ್ ದ ಪಾಯಿಂಟ್ಸ್ ಇನ್ XYZ ಡೈರೆಕ್ಷನ್. ಈ ಸಾಫ್ಟ್ವೇರ್ ನಮಗೆ ಯಾವಾಗೆಲ್ಲ ಬೇಕು ಅವಾಗೆಲ್ಲ ಡೆಲಿವರ್ ಮಾಡುತ್ತೆ. ಇಟ್ ಮೈಟ್ ಬಿ ಇನ್ ಟರ್ಮ್ಸ್ ಆಫ್ 2D ಡ್ರಾಯಿಂಗ್, 3D ಡ್ರಾಯಿಂಗ್. ಯು ಕ್ಯಾನ್ ಸೇವ್ ಇಟ್, ಯು ಕ್ಯಾನ್ ಕಾಪಿ ಪೇಸ್ಟ್ ಇಟ್. ಸತ್ತೆ ಬೇಕಾದ್ರೆ ನಾವು ಡೂಪ್ಲಿಕೇಟ್ಸ್ ತೆಗಿಬೋದು. ಇಷ್ಟೇ ಈ ಡಿಸೈನ್ ಸಾಫ್ಟ್ವೇರ್ ಮಾಡೋದು. ಇದು ಇನ್ನೂ ಡೀಟೇಲ್ಡ್ ಆಗಿ ಒಂದು ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡೋಣ. ಐ ವಾಂಟ್ ಟು ಕ್ರಿಯೇಟ್ ಅ ಸರ್ಕಲ್ ಇನ್ ಡಿಸೈನ್ ಸಾಫ್ಟ್ವೇರ್. ಫಸ್ಟ್ ನಮಗೆ ಸರ್ಕಲ್ ಫಾರ್ಮುಲಾ ಗೊತ್ತಿರಬೇಕು. ಐ ಮೀನ್ ದ ಪೆರಿಮೀಟರ್ ಆಫ್ ಅ ಸರ್ಕಲ್, ದಟ್ ಈಸ್ 2πr ಆರ್ ಇಟ್ ಮೈಟ್ ಬಿ πd. ಈಗ ಸಾಫ್ಟ್ವೇರ್ ಏನು ಮಾಡ್ತೈತಿ, ಇಟ್ ಪ್ಲಾಟ್ಸ್ ದ ಪಾಯಿಂಟ್ ಇನ್ ಕೋಆರ್ಡಿನೇಟ್ ಸಿಸ್ಟಮ್, ದಟ್ ಈಸ್ X, Y ಆ್ಯಂಡ್ Z ಆಕ್ಸಿಸ್. ಈಗ ಸರ್ಕಲ್ ನಾನು ಡ್ರಾ ಮಾಡಬೇಕಂದ್ರೆ ಫಸ್ಟ್ ಐ ನೀಡ್ ದ ಒರಿಜಿನ್ ಪಾಯಿಂಟ್. ಈ ಪಾಯಿಂಟ್ನ ಡಿಸೈನ್ ಸಾಫ್ಟ್ವೇರ್ ನಮಗೆ ಕ್ವಶನ್ ಕೇಳುತ್ತೆ, ಯಾವ ಪ್ಲೇನಲ್ಲಿ ಯು ವಾಂಟ್ ಟು ಪ್ಲಾಟ್ ಇಟ್, ವೆದರ್ ಇನ್ Z ಆರ್ Z ಆರ್ X ಆಕ್ಸಸ್ ಆರ್ X ಆರ್ Y ಆಕ್ಸಸ್ ಆರ್ Y ಆರ್ Z ಆಕ್ಸಸ್. ಇದು ನೀವು ಡಿಫೈನ್ ಮಾಡ್ತೀವಿ ಸಾಫ್ಟ್ವೇರಲ್ಲಿ. ನೆಕ್ಸ್ಟ್ ನಿಮಗೇನು ಬೇಕು, ಯು ನೀಡ್ ಟು ಡಿಫೈನ್ R. ಸೊ R ಸಿಕ್ತಂದರೆ ನಿಮಗೆ ಸರ್ಕಲ್ ಪೆರಿಮೀಟರ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಡಿಸೈನ್ ಸಾಫ್ಟ್ವೇರು ಇದೇ ಥರನೇ ವರ್ಕ್ ಆಗುತ್ತೆ. ಸೊ ಸರ್ಕಲ್ ಫಾರ್ಮುಲಾ ಅಂತೂ ಯೂನಿವರ್ಸ್, ಎಲ್ಲೂ ಚೇಂಜ್ ಆಗಲ್ಲ. ಪೈ ಈಸ್ ಅ ಯೂನಿವರ್ಸಲ್ ಕಾನ್ಸ್ಟೆಂಟ್. ಸೊ ಯಾವ ಡಿಸೈನ್ ಸಾಫ್ಟ್ವೇರ್ ತೊಗೊಂಡ್ರು ನೀವು ಸರ್ಕಲ್ ಡ್ರಾ ಮಾಡಬೇಕಂದ್ರೆ ಯು ನೀಡ್ ಅ ಪಾಯಿಂಟ್ ಆಫ್ ಒರಿಜಿನ್ ಆ್ಯಂಡ್ ಯು ನೀಡ್ R ಆರ್ ಡಯಾಮೀಟರ್. ಇದಿದ್ದರೆ ಸಾಕು ನೀವು ಸರ್ಕಲ್ ನೀವು ಡ್ರಾ ಮಾಡ್ಬೋದು.
ಇದೇ ನೀವು ಸಿಲಿಂಡರ್ ಆಗಿ ಡ್ರಾ ಮಾಡ್ಬೇಕಂದ್ರೆ ನೀವು ಇದಕ್ಕೆ ಡೆಪ್ತ್ ಕೊಡ್ಬೇಕು. ದಟ್ ಈಸ್ ಯು ಶುಡ್ ಡಿಫೈನ್ ವ್ಯಾಲ್ಯೂ ಹೆಚ್. ಕನ್ಕ್ಲೂಷನ್ ಏನು? ಎಲ್ಲ ಡಿಸೈನ್ ಸಾಫ್ಟ್ವೇರ್ಗೆ ಬೇಸ್ ಬಂದು ಮ್ಯಾಥಮೆಟಿಕಲ್ ಫಾರ್ಮುಲಾ. ಸೊ ಆಲ್ ದ ಡಿಸೈನ್ ಸಾಫ್ಟ್ವೇರ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಅವು ಡಿಸೈನ್ ಸಾಫ್ಟ್ವೇರ್ ಹೆಸರುಗಳು ಚೇಂಜ್ ಆಗಿರ್ಬೋದು, ಆ ಕಂಪ್ನಿಗಳು ಚೇಂಜ್ ಆಗಿರ್ಬೋದು, ಬಟ್ ಎಲ್ಲ ಡಿಸೈನ್ ಸಾಫ್ಟ್ವೇರ್ ಬಂದು ಒನ್ ಆ್ಯಂಡ್ ದಿ ಸೇಮ್. ಜಸ್ಟ್ ಲೈಕ್ ಆ್ಯಂಡ್ರಾಯ್ಡ್, iOS ಆ್ಯಂಡ್ ವಿಂಡೋಸ್ ಆರ್ ಆಪ್ರೇಟಿಂಗ್ ಸಿಸ್ಟಮ್. ಅವು ಹೆಸರು ಬೇರೆ ಬೇರೆ ಇರ್ಬೋದು, ಬಟ್ ವಾಟ್ ದ ವರ್ಕ್ ಇಟ್ ಡಸ್ ಈಸ್ ಎವ್ರಿಥಿಂಗ್ ಈಸ್ ಸೇಮ್. ನಮ್ಮ ಅಶೋಕ್ ಕ್ವಶನಿಗೆ ಏನು ಆನ್ಸರ್ ಈಗ? ಹೌ ಟು ಬಿಕಮ್ ಅ ಡಿಸೈನ್ ಇಂಜಿನಿಯರ್? ಫಸ್ಟ್ ಈಸ್ ಇಂಜಿನಿಯರಿಂಗ್ ಬೇಸಿಕ್ಸ್, ಆ್ಯಂಡ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮೆಟೀರಿಯಲ್ ಸೈನ್ಸ್. ಎಷ್ಟೋ ಡಿಸೈನ್ ಇಂಜಿನಿಯರ್ಸ್ ಮೆಟೀರಿಯಲ್ ಸೈನ್ಸಿಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಥರ್ಡ್ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಟೀಮ್ ವರ್ಕ್. ಯಾಕಂದ್ರೆ ಡಿಸೈನ್ ಇಂಜಿನಿಯರಿಂಗ್ ಮೀನ್ಸ್ ಯು ಆರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. More the team, more efficient the solution is, and more efficient your design is. And last and important is any design software. ಇದು ಅದು ಅಂತ ಏನಿಲ್ಲ, ಯಾವ್ದಾದ್ರು ಒಂದು ಡಿಸೈನ್ ಸಾಫ್ಟ್ವೇರ್ ಇದ್ದರೆ ಸಾಕು, ಯು ಕ್ಯಾನ್ ಬಿ ಅ ವೆರಿ ಗುಡ್ ಡಿಸೈನ್ ಇಂಜಿನಿಯರ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ವಿ ಥಿಂಕ್ ದಿಸ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್ ಟು ಯು. ಈಗ ನಿಮಗೆ ಗೊತ್ತಿರಬೇಕು ಡಿಸೈನ್ ಇಂಜಿನಿಯರ್ಸಿಗೆ ಏನೆಲ್ಲ ಬೇಕಂತೇಳಿ. ಈ ವಿಡಿಯೋ ನಿಮ್ಗೆ ಇಡಿಸಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್. ಆ್ಯಂಡ್ ನಿಮ್ಮ ಥರ ಫ್ರೆಂಡ್ಸ್ ಹೂ ಇಸ್ ಲುಕಿಂಗ್ ಫಾರ್ ಡಿಸೈನ್ ಇಂಜಿನಿಯರಿಂಗ್ ಜಾಬ್, ಯುವರ್ ರಿಲೇಟಿವ್ಸ್ ಯಾರಿದ್ರೂ ಅವರಿಗೆ ಶೇರ್ ಮಾಡಿ. ವಿಲ್ ಸಿ ಯು ಅಗೇನ್ ವಿತ್ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಥ್ಯಾಂಕ್ ಯು.